ರೋಟರಿ ರಿವರ್ ಸೈಡ್ ಮತ್ತು ಎನ್ನರ್ವೆಲ್ನ 2026 ಮತ್ತು 27ನೇ ಸಾಲಿನ ನೂತನ ಪದಾಧಿಕಾರಿಗಳ ಸಮಾರಂಭ ಸರ್ಕಾರಿ ನೌಕರರ ಭವನದಲ್ಲಿ ಜರುಗಿತು. ಅಧ್ಯಕ್ಷರಾಗಿ ರವಿ ಮೂಡಬಾಗಿಲು, ಕಾರ್ಯದರ್ಶಿಯಾಗಿ ನಟರಾಜ್ ಎಸ್ಪಿ, ಹಾಗೆ ಇನ್ನರ್ವೆಲ್ ಅಧ್ಯಕ್ಷರಾಗಿ ರೂಪಾರವಿ, ಕಾರ್ಯದರ್ಶಿಯಾಗಿ ಆಶಾ ಶಿವಾನಂದ್ ಮತ್ತು ಅವರ ಹೊಸ ತಂಡದ ಸದಸ್ಯರು ಅಧಿಕಾರ ಸ್ವೀಕರಿಸಿದರು. ಅವರಿಗೆ ಪಿಡಿಜಿ ಡಾಕ್ಟರ್ ಭರತೇಶ್ ಅಧಿರಾಜ್ ಮತ್ತು ಇನ್ನರ್ವೆಲ್ ಮಾಜಿ ಜಿಲ್ಲಾಧ್ಯಕ್ಷೆ ವಾರಿಜಾ ಜಗದೀಶ್ ಪದಗ್ರಹಣ ಅಧಿಕಾರಿಗಳಾಗಿ ಪ್ರಮಾಣ ವಚನ ಬೋಧಿಸಿದರು. ಇನ್ನು ಹಿಂದಿನ ಅಧ್ಯಕ್ಷರಾದ ವಿಶ್ವನಾಥ್ ನಾಯಕ್, ಕಾರ್ಯದರ್ಶಿ ನಿತಿನ್ ಯಾದವ್, ಇನ್ನರ್ವೆಲ್ ಅಧ್ಯಕ್ಷೆಯಾಗಿದ್ದ ಶೀಲಾ ಸುರೇಶ್ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಿಡಿಜಿ ಭರತೇಶ್ ಅಧಿರಾಜ್, ರೋಟರಿ ಎಂದರೆ ಬೆಳಕು, ಇದು ಕೇವಲ ಶ್ರೀಮಂತರ ಸಂಸ್ಥೆಯಲ್ಲ. ಈ ಅಪವಾದ ಈಗ ಹೋಗಿದೆ. ಇಲ್ಲಿರುವ ಸದಸ್ಯರು ಹೃದಯ ಶ್ರೀಮಂತಿಕೆ ಹೊಂದಿದ್ದಾರೆ, ಮತ್ತಷ್ಟು ಸಮಾಜ ಸೇವೆ ಮಾಡಿ ಎಂದು ಹೇಳಿದರು. ನೂರ 20 ವರ್ಷಗಳಿಂದ ಈ ಒಂದು ರೋಟರಿ ಸಂಸ್ಥೆ ಇನ್ನೂ ಕೂಡ ಚಿರ ನೂತನತೆ ಅದರಲ್ಲಿ ಇರಬೇಕಾದ್ರೆ ಮುಖ್ಯ ಅದರ ಗುಣ ಏನು ಅಂತ ಹೇಳಿದ್ರೆ ಫೆಲೋಶಿಪ್ ಆ್ಯಂಡ್ ಸರ್ವಿಸ್. ರೋಟರಿ ಮೊದಲಿಗೆ ಯಾವತ್ತೂ ಕೂಡ ಸರ್ವಿಸ್ ಕ್ಲಬ್ ಆಗಿಲ್ಲ, ಅದು ಮೊದಲಿಗೆ ಪ್ರಾರಂಭವಾದದ್ದು ಫೆಲೋಶಿಪ್ ಕ್ಲಬ್ ಆಗಿದ್ರೆ ಹೇಳಿದೆ. ಸ್ನೇಹ ಮತ್ತು ಬಾಂಧವ್ಯವನ್ನು ಬೆಳೆಸೋಕ್ಕೋಸ್ಕರ ಆ ಸಂಸ್ಥೆ ಪ್ರಾರಂಭವಾಯಿತು. ಆಮೇಲೆ ಮುಂದಕ್ಕೆ ಆ ಸೇವೆ ಅನ್ನುವಂತಹ ಒಂದು ಮಂತ್ರವನ್ನು ಕೂಡ ನಮ್ಮದಾಗಿರುವಂತೆ ಮಾತ್ರ ಈ ಒಂದು ಸಂಸ್ಥೆ ಪ್ರಪಂಚಾದ್ಯಂತ ಬೆಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರಿಂದ ನಾವು ಆ ಸೇವೆ ಜೊತೆಗೆ ಆ ಒಂದು ಸರ್ವಿಸ್ ಅನ್ನ ಸೇರಿಸಿಕೊಂಡು ಬಂದದ್ರಿಂದ ಈ ಸಂಸ್ಥೆ 120 ವರ್ಷಗಳ ಕಾಲ ಬಹಳಷ್ಟು ಉತ್ತಮ ರೀತಿಯ ಸೇವೆ ಮಾಡಿ ಬಹುಶಃ ಇನ್ನು ಕೂಡ ಅದೇ ಒಂದು ವೇಗದಲ್ಲಿ ಪ್ರಪಂಚಾದ್ಯಂತ ಬೆಳೀತಾ ಇದೆ. ಈ ಸಂಸ್ಥೆಗೆ ಇವತ್ತು ಸೇವೆ ಎಂಬ ಬೆಳಕನ್ನ ಮೂಡಲಿ ಎಂಬುದಾಗಿ ನಾವು ನಿಮಗೆ ಈ ಒಂದು ಹಾಡು ನಮ್ಮ ಇನ್ನೊಂದು ಸಹೋದರಿ ರೂಪ ಅವರಿಗೆ ಸ್ವಲ್ಪ ಏನು ಅಷ್ಟೇ ಆಗಬೇಕು. ನಾನು ಬಹುಶಃ ಅವ್ರಿಗೆ ಮದುವೆ ಆಗಿ 10 ವರ್ಷ ಆಗಿರ್ಬೋದು ಅನ್ಕೊಂಡಿದ್ದೆ. ಆದರೆ ಅವರ ಇಬ್ಬರು ಮಕ್ಕಳು ಕೂಡ ವೈದ್ಯರಾಗಿದ್ದಾರೆ ಅಂತ ಹೇಳಿದಾಗ ನನಗೆ ಬಹಳ ನಾನು ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಅನಿಸಿಕೆಯನ್ನು ನಿಮ್ಮನ್ನ ಹಂಚ್ಕೊಳ್ಳಿಕ್ಕೆ ಆ ಬೆಳ್ಳಿಯ ವರ್ಷದ ಬ್ಯಾಲೆನ್ಸ್ ನಿಮ್ಮಲ್ಲಿ ಇದೆ. ಯಾಕಂದ್ರೆ ಒಂದು ಕ್ಲಬ್ ಅಂತ ಹೇಳಿದ್ರೆ ಅಲ್ಲಿ ನಾನಾ ರೀತಿಯ ವಿವಿಧ ಕ್ಷೇತ್ರಗಳಿಂದ ಬಂದಿರ್ಬೋದು, ಹಾಗೆ ನಾನಾ ಮನೋಭಾವದ ಸದಸ್ಯರು ಅಂತ ಹೇಳಿದ್ರು. ಅವಾಗ ನನ್ನೊಂದು ದಾರಾ ಬೇಂದ್ರೆ ಅವರ ಒಂದು ಕವನ ನೀವೆಲ್ಲರೂ ಕೂಡ ನಮಗೆ ಕೇಳಿರ್ಬೇಕು. ನಮ್ಮ ಬಹಳ ಖ್ಯಾತ ಕನ್ನಡ ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವರು ಜಗವೆಲ್ಲ ತೊಯ್ದ. ಆ ಮೂಡಣ ದಿಕ್ಕಿನಿಂದ ಸೂರ್ಯ ದೇವ ಅಂತ